ಸಂಚಿಕೆ 30 ಸುಮಂತ್ರನ ಬೀಳ್ಕೊಡುಗೆ. ಆಗ ಸುಮಂತ್ರನು, ರಾಘವ, ನಿನ್ನಲ್ಲಿ ನನಗಿರುವ ಪ್ರೇಮದ ಸಲುಗೆಯಿಂದ ನಾನು 2 ಮಾತುಗಳನ್ನು ಆಡಬೇಕಾಗಿದೆ. ಆ ಮಾತುಗಳನ್ನು ನಿನ್ನೊಬ್ಬ ಭಕ್ತನು ಆಡಿದುದೆಂದು ಭಾವಿಸಿ ಕ್ಷಮಿಸುವವನಾಗು. ನಿನ್ನ ವಿಯೋಗದಿಂದ ಶೋಕಿಸುತ್ತಿರುವ ಅಯೋಧ್ಯೆಗೆ ನಾನು ಹೇಗೆ ಹಿಂತಿರುಗಲಿ? ರಾಮ ಶೂನ್ಯವಾದ ರಥವನ್ನು ನೋಡಿ ಅಯೋಧ್ಯ ಪಟ್ಟಣದ ಜನರ ಎದೆಯೊಡೆಯುವುದು. ಅಯೋಧ್ಯವಾಸಿಗಳು ನಿನ್ನನ್ನು ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತಿರುವರು. ನೀನು ಅರಣ್ಯಕ್ಕೆ ಹೊರಟಾಗ ಅವರುಗಳು ಹೇಗೆ ಕೊರಗುತ್ತಿದ್ದರು ಎಂಬುದನ್ನು ನೀನೂ ನೋಡಿರುತ್ತೀಯೇ. ನಿನ್ನ ರಥದಲ್ಲಿ ಸುಮಂತ್ರನೊಬ್ಬನೇ ಹಿಂದಿರುಗಿದನೆಂದು ತಿಳಿದೊಡನೆಯೇ ಅವರು ಗಟ್ಟಿಯಾಗಿ ಗೋಳಾಡುವರು. ನಿನ್ನ ತಾಯಿಯಾದ ಕೌಸಲ್ಯೆಯು, ನನ್ನ ಮಗನನ್ನು ಎಲ್ಲಿ ಬಿಟ್ಟು ಬಂದೆ ಎಂದು ಕೇಳಿದರೆ ಏನು ಹೇಳಲಿ? ನಿನ್ನನ್ನು ಅರಣ್ಯದಲ್ಲಿ ಬಿಟ್ಟು ಬಂದೆ ಎಂದು ಸತ್ಯ ನುಡಿದರೆ ಅವಳು ಅದನ್ನು ಹೇಗೆ ತಾನೇ ಸಹಿಸಿಯಾಳು? ಅದಕ್ಕಾಗಿ ನಾನು ಅಸತ್ಯವನ್ನೂ ನುಡಿಯುವುದಿಲ್ಲ. ನೀನು, ಸೀತೆ, ಲಕ್ಷ್ಮಣರೊಡಗೂಡಿ ಈ ರಥದಲ್ಲಿ ನಾನು ನಿಮ್ಮನ್ನು ಕರೆತರುವಾಗ ಈ ಕುದುರೆಗಳು ನಾನು ಹೇಳಿದಂತೆ ಕೇಳುತ್ತವು. ಈಗ ಶೂನ್ಯ ರಥವನ್ನು ನಡೆಸಿದರೆ ಈ ಕುದುರೆಗಳು ಹೇಗೆ ನನ್ನ ವಶದಲ್ಲಿರುವವು? ಇದೆಲ್ಲ ಕಾರಣದಿಂದ ನಿನ್ನ ವನವಾಸ ಸಮಯದಲ್ಲಿ ನಾನೂ ನಿನ್ನೊಡನೆ ಇರಲು ಅನುಮತಿ ಕೊಡು. ನೀನು ನನ್ನನ್ನು ಪರಿತ್ಯಾಗ ಮಾಡಿದರೆ ನೀನು ಅತ್ತ ಹೊರಟೊಡನೆಯೇ ನಾನು ಈ ರಥದೊಡನೆ ಅಗ್ನಿಯಲ್ಲಿ ಬಿದ್ದು ಪ್ರಾಣ ಬಿಡುವೆನು. ನಾನು ನಿನ್ನೊಡನೆ ಬರಲು ನೀನು ಅನುಮತಿ ಇತ್ತರೆ ನಾನು ನಿನ್ನ ವನವಾಸ ಕಾಲದಲ್ಲಿ ಸಹಾಯಕನಾಗಿ ನಿನಗೆ ವಿಘ್ನ ತರುವ ಪ್ರಾಣಿಗಳನ್ನು ನಿವಾರಿಸುತ್ತೇನೆ. ನೀನು ರಾಜನಾಗಿ ನಾನು ನಿನ್ನ ರಥದ ಸಾರಥ್ಯ ವಹಿಸಲು ಸಾಧ್ಯವಾಗಲಿಲ್ಲ. ಈಗ ಕಾಡಿನಲ್ಲಾದರೂ ನಿನ್ನೊಡನೆ ಇರುವೆನು. ಈ ಕುದುರೆಗಳಿಗೂ ನಿನ್ನ ಸೇವೆಯಿಂದ ಸದ್ಗತಿ ಉಂಟಾಗುತ್ತದೆ. ನಿನ್ನೊಡನೆ ಇದ್ದು ನಿನಗೆ ಸೇವೆ ಮಾಡುವುದೇ ನನಗೆ ಪರಮ ಸುಖ. ನೀನಿಲ್ಲದೆ ನನಗೆ ಅಯೋಧ್ಯೆಯಾಗಲಿ ದೇವಲೋಕವಾಗಲಿ ಬೇಕಿಲ್ಲ. ನಿನ್ನ ವನವಾಸವು ಮುಗಿದೊಡನೆಯೇ ಇದೇ ರಥದಲ್ಲಿ ನಿನ್ನನ್ನು ಕುಳ್ಳಿರಿಸಿಕೊಂಡು ಅಯೋಧ್ಯೆಗೆ ಹೋಗುವ ಆಸೆ ನನಗಿದೆ. ಶ್ರೀರಾಮನೇ, ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸು ಎಂದನು. ಹೀಗೆ ದೈನ್ಯದಿಂದ ಪ್ರಾರ್ಥಿಸುತ್ತಿರುವ ಸುಮಂತ್ರನನ್ನು ಕುರಿತು ಶ್ರೀರಾಮನು ಹೇಳಿದನು, ಸುಮಂತ್ರ, ನೀನು ಸ್ವಾಮಿ ಭಕ್ತಿ ಉಳ್ಳವನು. ನಿನ್ನನ್ನು ಈಗ ಅಯೋಧ್ಯೆಗೆ ಕಳುಹಿಸುವುದಕ್ಕೆ ಕಾರಣವಿರುವುದು. ನೀನು ಅಯೋಧ್ಯೆಗೆ ಹಿಂತಿರುಗಿದರೆ ಕೈಕೇಯಿಗೆ ನಾನು ಕಾಡಿಗೆ ಹೊರಟು ಹೋದನೆಂಬ ನಂಬಿಕೆ ಉಂಟಾಗುತ್ತದೆ. ಆಗ ಅವಳಿಗೆ ನನ್ನ ತಂದೆಯ ವಿಷಯದಲ್ಲಿ ಸಂಶಯವಿರುವುದಿಲ್ಲ. ಭರತನನ್ನು ಕರೆಯಿಸಿ ಅವನಿಂದ ಪಾಲಿಸಲ್ಪಡುತ್ತಿರುವ ಸಮೃದ್ಧವಾದ ಈ ರಾಜ್ಯವನ್ನು ನೋಡಿ ನನ್ನ ಚಿಕ್ಕಮ್ಮನು ಸಂತೋಷ ಪಡಲಿ ಎಂಬುದೇ ನನ್ನ ಉದ್ದೇಶ. ನೀನು ನನಗೂ ದಶರಥನಿಗೂ ಪ್ರಿಯವನ್ನುಂಟು ಮಾಡಲು ಈಗಲೇ ರಥವನ್ನು ತೆಗೆದುಕೊಂಡು ಅಯೋಧ್ಯೆಗೆ ಹೋಗು ಎಂದು ಹೇಳಿ ಸುಮಂತ್ರನನ್ನು ಸಮಾಧಾನಪಡಿಸಿದನು. ನಂತರ ಹತ್ತಿರದಲ್ಲಿಯೇ ಇದ್ದ ಗುಹನನ್ನು ಕುರಿತು, ಸಖನೆ, ಜನನಿ ಬೀಡವಾಗಿರುವ ಈ ವನ ಪ್ರದೇಶದಲ್ಲಿ ವಾಸ ಮಾಡುವುದು ನನಗೆ ಯೋಗ್ಯವಲ್ಲ. ನಾನು ಆಶ್ರಮಗಳಲ್ಲಿದ್ದು ವನವಾಸ ಕಾಲವನ್ನು ಕಳೆಯಬೇಕು. ತಪಸ್ವಿಗಳಿಗೆ ಭೂಷಣವಾದ ನಿಯಮಗಳನ್ನು ಕೊಂಡು ನನ್ನ ತಂದೆಗೂ ಸೀತೆ ಲಕ್ಷ್ಮಣರಿಗೂ ಶ್ರೇಯಸ್ಸನ್ನು ಉಂಟು ಮಾಡುತ್ತೇನೆ. ನಾನು ಜಟೆಯನ್ನು ಧರಿಸಲು ಆಲದ ಮರದ ಹಾಲನ್ನು ತರಿಸು ಎಂದನು. ಆನಂತರ ಗುಹನು ತಂದುಕೊಟ್ಟ ಹಾಲಿನಿಂದ ಶ್ರೀರಾಮನು ಮೊದಲು ಲಕ್ಷ್ಮಣನ ಕೇಶರಾಶಿಯನ್ನು ಜಟೆಯಾಗಿ ಪರಿವರ್ತಿಸಿ ನಂತರ ತಾನೂ ಜಟಾಧಾರಿಯಾದನು. ಹೀಗೆ ಜಟೆಯನ್ನು ಧರಿಸಿ ನಾರು ಮಡಿಯನ್ನುಟ್ಟು ನಿಂತಿದ್ದ ರಾಮ ಲಕ್ಷ್ಮಣರು ಋಷಿ ಕುಮಾರರಂತೆ ಶೋಭಿಸುತ್ತಿದ್ದರು. ಬಳಿಕ ಶ್ರೀರಾಮನು ಲಕ್ಷ್ಮಣನೊಡನೆ ವೈಖಾನಸ ಮಹರ್ಷಿಗಳಿಂದ ಅನುಸರಿಸಲ್ಪಟ್ಟ ಮಾರ್ಗವನ್ನು ಅಂಗೀಕರಿಸಿ ವ್ರತಧಾರಿಯಾದನು. ನಂತರ ಗುಹನನ್ನು ಕುರಿತು, ಗುಹರಾಜ, ರಕ್ಷಣೆಯು ಸುಲಭ ಕಾರ್ಯವಲ್ಲ. ಬಹಳ ಜಾಗರೂಕನಾಗಿದ್ದು ಚತುರಂಗ ಸೈನ್ಯವನ್ನು, ಬೊಕ್ಕಸ ಭಂಡಾರಗಳನ್ನು, ರಾಷ್ಟ್ರವನ್ನು ನೋಡಿಕೊ ಎಂದು ಹೇಳಿ ಅವನ ಅನುಮತಿಯನ್ನು ಪಡೆದು ಸೀತಾ ಲಕ್ಷ್ಮಣರೊಡನೆ ಮುಂದಕ್ಕೆ ಹೊರಟನು. ಆ ವೇಳೆಗೆ ಗುಹನು ನಾವೆಯನ್ನು ಸಿದ್ಧಗೊಳಿಸಿದ್ದನು. ಶ್ರೀರಾಮನು, ಲಕ್ಷ್ಮಣ, ನೀನು ದೋಣಿಯನ್ನು ಹತ್ತಿ ನಂತರ ಸೀತೆಯನ್ನು ನಾವೆಗೆ ಹತ್ತಿಸಿಕೊ ಎಂದನು. ಅದರಂತೆ ಲಕ್ಷ್ಮಣನು ಮೊದಲು ನಾವೆಗೆ ಸೀತೆಯನ್ನು ಹತ್ತಿಸಿ ತಾನೂ ಹತ್ತಿ ಕುಳಿತನು. ಬಳಿಕ ಶ್ರೀರಾಮನು ತಾನೂ ದೋಣಿಯನ್ನು ಏರಿದನು. ನಾವೆಯಲ್ಲಿ ಕುಳಿತು ತನ್ನ ಮತ್ತು ತನ್ನವರ ಹಿತಕ್ಕಾಗಿ ಬ್ರಾಹ್ಮಣ ಕ್ಷತ್ರಿಯರಿಗೆ ಅನುಸಂಧೇಯವಾದ ನಾವಾರೋಹ ಮಂತ್ರವನ್ನು ಜಪಿಸಿದನು. ಶುದ್ಧಾಚಮನ ಮಾಡಿ ಸೀತಾದೇವಿಯೊಡನೆ ಗಂಗಾದೇವಿಗೆ ನಮಸ್ಕಾರ ಮಾಡಿದನು. ಲಕ್ಷ್ಮಣನು ಆ ಪುಣ್ಯ ನದಿಯನ್ನು ನಮಸ್ಕರಿಸಿದನು. ನಂತರ ಸುಮಿತ್ರನಿಗೂ ಗುಹನಿಗೂ ತಮ್ಮ ಸ್ಥಳಕ್ಕೆ ಹಿಂತಿರುಗಲು ಹೇಳಿ
ನಾವೆಯನ್ನು ಮುಂದೆ ಬಿಡುವಂತೆ ನಾವಿಕರಿಗೆ ತಿಳಿಸಿದನು. ದೋಣಿಯು ಗಂಗಾ ನದಿಯ ನೀರಿನಲ್ಲಿ ಧಾವಿಸಿತು. ಗಂಗಾ ನದಿಯ ಮಧ್ಯಭಾಗವನ್ನು ಸೇರಿದ ನಂತರ ಸೀತೆಯು ರಾಮ ಲಕ್ಷ್ಮಣರೊಡನೆ ಗಂಗೆಗೆ ಕೈ ಮುಗಿದು ಪ್ರಾರ್ಥಿಸಿದಳು. ಪವಿತ್ರಳಾದ ಗಂಗಾ ಮಾತೆಯೇ, ನನ್ನ ಪತಿಯಾದ ಶ್ರೀರಾಮನು 14 ವರ್ಷಗಳನ್ನು ಅರಣ್ಯದಲ್ಲಿ ಕಳೆದು ನನ್ನ ಮತ್ತು ಲಕ್ಷ್ಮಣನೊಡನೆ ಕೂಡಿ ಇದೇ ಮಾರ್ಗವಾಗಿ ಅಯೋಧ್ಯೆಗೆ ಹಿಂತಿರುಗುವಂತೆ ಅನುಗ್ರಹಿಸು. ನಿನ್ನ ಅನುಗ್ರಹದಿಂದ ನಾನು ಕಾಡಿನಲ್ಲಿದ್ದು ಹಿಂತಿರುಗಿ ಬರುವಾಗ ನಿನ್ನನ್ನು ಪೂಜಿಸುವೆನು, ನಿನ್ನನ್ನು ಅನೇಕ ವಿಧದಲ್ಲಿ ಸ್ತುತಿಸುವೆನು. ನಿನ್ನ ಅನುಗ್ರಹದಿಂದ ವನವಾಸವನ್ನು ಶುಭವಾಗಿ ಮುಗಿಸಿ ಹಿಂತಿರುಗಿ ಕೋಸಲ ರಾಜ್ಯವನ್ನು ಪಡೆದ ನಂತರ ನಾನು ನಿನ್ನ ಪ್ರೀತಿಗಾಗಿ 1,00,000 ಗೋವುಗಳನ್ನು, ಅನೇಕ ವಸ್ತ್ರಗಳನ್ನು, ರುಚಿಯಾದ ಭಕ್ಷ್ಯ ಭೋಜ್ಯಾದಿಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡುತ್ತೇನೆ. ಅಯೋಧ್ಯೆಗೆ ಹಿಂತಿರುಗಿದ ಬಳಿಕ 1000 ಘಟಗಳಲ್ಲಿ ಮದ್ಯವನ್ನು, ಮಾಂಸ ಮಿಶ್ರವಾದ ಅನ್ನವನ್ನು ನಿನಗೆ ಅರ್ಪಿಸುವೆನು. ನಿನ್ನ ತೀರದಲ್ಲಿ ವಾಸವಾಗಿರುವ ದೇವತೆಗಳನ್ನು ತೃಪ್ತಿಪಡಿಸುತ್ತೇನೆ. ಪುಣ್ಯಾತ್ಮಳಾದ ಗಂಗಾ ಮಾತೆಯೇ, ನಿನ್ನ ಅನುಗ್ರಹದಿಂದ ನಾವುಗಳು ವನವಾಸವನ್ನು ಸುಖವಾಗಿ ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂತಿರುಗುವಂತೆ ಆಗಲಿ ಎಂದು ಸೀತಾದೇವಿಯು ಗಂಗಾ ಮಾತೆಯನ್ನು ಪ್ರಾರ್ಥಿಸುತ್ತಿರುವಂತೆಯೇ ನಾವೆಯು ಗಂಗಾ ನದಿಯ ದಕ್ಷಿಣ ತೀರವನ್ನು ಸೇರಿತು. ನಂತರ ಶ್ರೀರಾಮನು ಸೀತಾ ಲಕ್ಷ್ಮಣ ಸಮೇತನಾಗಿ ದೋಣಿಯಿಂದ ಇಳಿದು ಮುಂದಿನ ಪ್ರಯಾಣಕ್ಕೆ ಸನ್ನದ್ಧನಾದನು. ಶ್ರೀರಾಮನು ಲಕ್ಷ್ಮಣನನ್ನು ಕುರಿತು, ವತ್ಸ ಲಕ್ಷ್ಮಣ, ನಾವು ಹಿಂದೆ ನೋಡದಿರುವ ಅರಣ್ಯದ ಈ ಜಾಗದಲ್ಲಿ ಬಹಳ ಜಾಗರೂಕರಾಗಿರಬೇಕು. ನಮ್ಮ ರಕ್ಷಣೆಯು ಅತ್ಯವಶ್ಯವಾಗಿದೆ. ಆದ್ದರಿಂದ ನೀನು ಮುಂದೆ ಹೋಗು. ಸೀತೆಯು ನಿನ್ನನ್ನು ಅನುಸರಿಸಿ ನಡೆಯಲಿ. ನಾನು ನಿಮ್ಮಿಬ್ಬರನ್ನು ಸಂರಕ್ಷಿಸುತ್ತಾ ಹಿಂದೆ ನಡೆದು ಬರುತ್ತೇನೆ. ಮುಂದೆ ಒದಗಬಹುದಾದ ಸಮಸ್ಯೆಗಳು ನಮ್ಮ ಕೈ ಮೀರಿ ಹೋಗಿ ನಾವು ಅಪಾಯಕ್ಕೆ ಒಳಗಾಗದಂತೆ ಎಚ್ಚರ ವಹಿಸಬೇಕಾಗಿದೆ. ಇನ್ನು ಮುಂದೆ ವನವಾಸದ ಕಷ್ಟವು ಸೀತೆಗೆ ಗೊತ್ತಾಗುತ್ತದೆ. ನಿರ್ಜನವಾದ ಭಯಂಕರವಾದ ಘೋರಾರಣ್ಯವನ್ನು ಸೀತೆಯು ಈಗ ಪ್ರವೇಶಿಸುತ್ತಾಳೆ ಎಂದನು. ಶ್ರೀರಾಮನ ಮಾತಿನಂತೆಯೇ ಲಕ್ಷ್ಮಣನು ಮುಂದೆ ನಡೆದನು. ಸೀತೆಯು ಅವನನ್ನು ಅನುಸರಿಸಿದಳು. ಶ್ರೀರಾಮನು ಅವರಿಬ್ಬರ ಹಿಂದೆ ಹೋಗುತ್ತಿದ್ದನು. ಇವರು ಮೂವರು ಗಂಗಾ ನದಿಯನ್ನು ದಾಟಿ ಆಚೆಯ ದಡವನ್ನು ಸೇರಿ ಅಲ್ಲಿಂದ ಮುಂದೆ ಹೋಗುವವರೆಗೂ ಸುಮಂತ್ರನು ಅವರನ್ನು ನೋಡುತ್ತಲೇ ಇದ್ದನು. ಮುಂದೆ ಅವರು ಪ್ರಯಾಣ ಮಾಡಿದ ನಂತರ ಅವರ ಅಂತರವು ಹೆಚ್ಚಾಗಿ ಸುಮಂತ್ರನಿಗೆ ಅವರು ಗೋಚರಿಸಲಿಲ್ಲ. ಸಂಕಟದಿಂದ ಸುಮಂತ್ರನು ದೃಷ್ಟಿಯನ್ನು ಹಿಂತಿರುಗಿಸಿ ಪರಿತಪಿಸಿದನು. ಮಹಾಮಹಿಮನಾದ ಶ್ರೀರಾಮನು ಲಕ್ಷ್ಮಣ ಸೀತೆಯೊಡನೆ ಮಹಾನದಿ ಗಂಗೆಯನ್ನು ದಾಟಿ ಅಲ್ಲಿಂದ ಮುಂದೆ ವನ ಪ್ರದೇಶದಲ್ಲಿಯೇ ಪ್ರಯಾಣ ಮಾಡುತ್ತಾ ವತ್ಸ ದೇಶದ ಸಮೀಪವನ್ನು ಸೇರಿದನು. ಹಸಿವು ಬಾಯಾರಿಕೆಯಿಂದ ಅವರು ಬಳಲಿದ್ದರು. ಸೀತೆಯನ್ನು ಒಂದು ಮರದ ಕೆಳಗೆ ಕುಳ್ಳಿರಿಸಿ ರಾಮ ಲಕ್ಷ್ಮಣರು ಕ್ಷತ್ರಿಯರಿಗೆ ಆಹಾರಕ್ಕೆ ಉಚಿತವಾದ ವರಾಹ, ಸಾರಂಗ, ಜಿಂಕೆಗಳನ್ನು ಕೊಂದು ತೆಗೆದುಕೊಂಡು ಸಾಯಂಕಾಲದ ವೇಳೆಗೆ ಸೀತೆ ಇದ್ದಡೆಗೆ ಬಂದು ಸೇರಿದರು. ಶ್ರೀರಾಮನು ಸಾಯಂ ಸಂಧ್ಯಾವಂದನೆಯನ್ನು ಮಾಡಿ ಭೋಜನ ಹೇಳಿದನು. ಲಕ್ಷ್ಮಣ, ನಾವು ನಮ್ಮ ದೇಶವನ್ನು ಬಿಟ್ಟು ಬಂದು ನಾನು ಮಾತ್ರ ಅರಣ್ಯದಲ್ಲಿ ಕಳೆಯುತ್ತಿರುವ ಮೊದಲನೆಯ ರಾತ್ರಿ ಇದು. ಈಗ ನಿನ್ನ ಮನಸ್ಸಿಗೆ ಉದ್ವೇಗವಾಗಬಹುದು. ಇನ್ನು ಮೇಲೆ ನಾವು ರಾತ್ರಿಯ ವೇಳೆ ಬಹಳ ಜಾಗರೂಕರಾಗಿರಬೇಕು. ಮನಸ್ಸಿಗೆ ಕಷ್ಟವಾದರೂ ಹೇಗೋ ಒಂದು ರೀತಿ ಕಳೆಯಬೇಕಲ್ಲವೇ? ತರಗೆಲೆಗಳನ್ನು ತಂದು ನೆಲದ ಮೇಲೆ ಹಾಸಿ ಮಲಗೋಣ ಎಂದು ಹೇಳಿ ಪುನಃ ಲಕ್ಷ್ಮಣನೊಡನೆ ಹೇಳಿದನು. ಲಕ್ಷ್ಮಣ, ಈ ವೇಳೆ ನಮ್ಮ ತಂದೆ ದಶರಥನು ದುಃಖದಿಂದಲೇ ಮಲಗಿರುತ್ತಾನೆ. ತನ್ನ ಕೋರಿಕೆಯನ್ನು ನೆರವೇರಿಸಿಕೊಂಡ ಕೈಕೇಯಿಯು ಸಂತೋಷದಿಂದ ಇರಬಹುದು. ಆಕೆಯು ಭರತನನ್ನು ಅಯೋಧ್ಯೆಗೆ ಕರೆಸಿದೊಡನೆಯೇ ಭರತನಿಗೆ ಪಟ್ಟ ಕಟ್ಟಬೇಕೆಂದು ಮಹಾರಾಜನ ಪ್ರಾಣವನ್ನು ಹಿಂಡಿ ಬಿಡುವಳು. ಮುದುಕನಾಗಿ ಈಗ ಅನಾಥನಾಗಿರುವ ದಶರಥನನ್ನು ಕೇಳುವವರೂ ಇಲ್ಲ. ಈಗ ನಮಗೆ ಬಂದು ಒದಗಿರುವ ಕಷ್ಟಗಳನ್ನು ನೋಡಿದರೆ ಧರ್ಮ ಅರ್ಥಗಳಿಗಿಂತ ಕಾಮವೇ ಪ್ರಧಾನವಾದುದೆಂದು ತೋರುತ್ತದೆ. ಎಷ್ಟೇ ಬುದ್ಧಿಹೀನನಾದರೂ ನನ್ನ ತಂದೆಯಂತೆ ಬೇರೆ ಯಾರು ತಾನೇ ತನ್ನ ಮಗನನ್ನು ಒಂದು ಹೆಂಗಸಿನ ಸಲುವಾಗಿ ಬಿಟ್ಟು ಬಿಡುವನು? ಈಗ ಭರತನೊಬ್ಬನೇ ಸುಖಿಯು. ನಿಷ್ಕಳಂಕವಾದ ಅಯೋಧ್ಯೆಯನ್ನು ಅವನು ತನ್ನ ಪತ್ನಿಯೊಡನೆ ಸೇರಿ ಸುಖವಾಗಿ ಅನುಭವಿಸುತ್ತಾನೆ. ಆದರೆ ಧರ್ಮ ಅರ್ಥಗಳನ್ನು ತ್ಯಜಿಸಿ ಕಾಮಾತುರನಾಗಿರುವನು ಅವನು ಆಪತ್ತಿಗೆ ಬೇಗ ಒಳಗಾಗುತ್ತಾನೆ. ಭರತನಿಗೆ ರಾಜ್ಯ ಕೊಡಿಸಿ ನಮ್ಮನ್ನು ಕಾಡಿಗೆ ಕಳುಹಿಸುವುದಕ್ಕಾಗಿಯೇ ಕೈಕೇಯಿಯು ನಮ್ಮ ಮನೆಗೆ ಬಂದಳೆಂದು ನನಗೆ ತೋರುವುದು. ಈಗ ಅವಳು ತನಗೆ ಒದಗಿರುವ ಸೌಭಾಗ್ಯದಿಂದ ನನ್ನ ತಾಯಿ ಕೌಸಲ್ಯೆಯನ್ನು
ನಿನ್ನ ತಾಯಿ ಕೈಕೇಯಿಯನ್ನು ಪೀಡಿಸದೆ ಖಂಡಿತ ಇರಲಾರಳು. ಆದುದರಿಂದ ನೀನು ಅಯೋಧ್ಯೆಗೆ ಹಿಂತಿರುಗುವುದೇ ಸೂಕ್ತವಾಗಿದೆ. ನಾನೊಬ್ಬನೇ ಸೀತೆಯೊಡನೆ ದಂಡಕಾರಣ್ಯಕ್ಕೆ ಹೋಗುವೆನು. ನೀನು ಹೋಗಿ ಭರತನನ್ನು ಕಂಡು ನಮ್ಮ ಮಾತೆಯರನ್ನು ರಕ್ಷಿಸುವಂತೆ ಹೇಳಿ ಅವರನ್ನು ಆತನ ಕೈಗೆ ಒಪ್ಪಿಸು. ನನ್ನ ತಾಯಿಯು ನಮ್ಮನ್ನು ಪೋಷಿಸಿ ಬೆಳೆಸಿದ್ದರೂ ನಾನು ಅವಳಿಗೆ ಶುಶ್ರೂಷೆ ಮಾಡಲು ಆಗಲಿಲ್ಲ. ನನ್ನಂತಹ ಮಗನಿಂದ ಯಾವ ಪ್ರಯೋಜನವಿದೆ? ನಾನು ಕೋಪಗೊಂಡರೆ ಅಯೋಧ್ಯೆಯನ್ನೇ ಏಕಾಕಿಯಾಗಿ ಆಕ್ರಮಣ ಮಾಡಬಲ್ಲೆ. ಆದರೆ ನಿಷ್ಕಾರಣವಾಗಿ ನನ್ನ ಪರಾಕ್ರಮವನ್ನು ಪ್ರದರ್ಶಿಸುವುದು ಸರಿಯಲ್ಲ. ನಾನು ಪಿತೃವಾಕ್ಯ ಪರಿಪಾಲನಾ ಧರ್ಮಕ್ಕೆ ವಿರುದ್ಧವಾಗಿ ನಡೆಯುವುದು ಸರಿಯಲ್ಲ ಎಂದು ಹೇಳಿ ಶ್ರೀರಾಮನು ಕಂಬನಿ ತುಂಬಿದ ಮುಖವುಳ್ಳವನಾಗಿ ಸುಮ್ಮನೆ ಕುಳಿತಿದ್ದನು. ಆಗ ಲಕ್ಷ್ಮಣನು ಶ್ರೀರಾಮನನ್ನು ಸಮಾಧಾನಪಡಿಸಲು ಈ ರೀತಿ ಹೇಳಿದನು: ಅಣ್ಣ, ರಾಜ ಪದವಿಗೆ ಅರ್ಹನಾಗಿರುವ ನೀನು ಅಯೋಧ್ಯೆಯನ್ನು ಬಿಟ್ಟು ಬಂದಿರುವುದರಿಂದ ಈಗ ಆ ಪಟ್ಟಣವು ಚಂದ್ರನಿಲ್ಲದ ರಾತ್ರಿಯಂತೆ ಕಾಂತಿಹೀನವಾಗಿದೆ. ನೀನು ಹೀಗೆ ದುಃಖಿಸುವುದು ಸರಿಯಲ್ಲ. ಇದರಿಂದ ನನಗೂ ಸೀತೆಗೂ ದುಃಖವು ಹೆಚ್ಚಾಗುವುದು. ಈ ಸೀತೆಯಾಗಲಿ ನಾನಾಗಲಿ ನಿನ್ನನ್ನು ಬಿಟ್ಟು ಹೋದರೆ ನೀರಿನಿಂದ ಹೊರಕ್ಕೆ ಬಂದ ಮೀನಿನಂತೆ ಒಂದು ಕ್ಷಣವೂ ಜೀವಿಸಿರುವುದಿಲ್ಲ. ನಿನ್ನನ್ನು ಬಿಟ್ಟು ತಂದೆಯನ್ನಾಗಲಿ ತಾಯಿಯಾದ ಸುಮಿತ್ರೆಯನ್ನಾಗಲಿ ಈಗ ನೋಡಲು ನಾನು ಬಯಸುವುದಿಲ್ಲ. ಜೊತೆಗೆ ನಿನ್ನನ್ನು ಬಿಟ್ಟು ನನಗೆ ಸ್ವರ್ಗವೂ ಬೇಕಿಲ್ಲ ಎಂದನು. ಲಕ್ಷ್ಮಣನ ಈ ಮಾತುಗಳನ್ನು ಕೇಳಿದ ಮೇಲೆ ಅವನು ತನ್ನನ್ನು ಬಿಟ್ಟು ಹೋಗುವ ಸಾಧ್ಯತೆ ಇಲ್ಲವೆಂದು ಅರಿತನು. ಸೀತಾರಾಮರಿಬ್ಬರೂ ಸ್ವಲ್ಪ ಕಾಲ ಹಾಗೆಯೇ ಸುಖವಾಗಿ ಕುಳಿತಿದ್ದರು. ನಂತರ ಆಲದ ಮರದ ಕೆಳಗೆ ತಮಗಾಗಿ ಲಕ್ಷ್ಮಣನು ಸಿದ್ಧಪಡಿಸಿದ್ದ ತರಗೆಲೆಗಳ ಹಾಸಿಗೆಯಲ್ಲಿ ಮಲಗಿದರು. ಹೀಗೆ ಶ್ರೀರಾಮನು ವಾನಪ್ರಸ್ಥ ಆಶ್ರಮದ ಧರ್ಮವನ್ನು ಅವಲಂಬಿಸಿ 14 ವರ್ಷಗಳನ್ನು ಲಕ್ಷ್ಮಣನೊಡನೆಯೇ ಕಳೆಯಬೇಕೆಂದು ನಿಶ್ಚಯಿಸಿದನು. ರಾಮ ಲಕ್ಷ್ಮಣರು ಸೀತೆಯು ಆ ರಾತ್ರಿ ಆ ಮರದ ಕೆಳಗೆ ತಂಗಿದ್ದು ಸೂರ್ಯೋದಯದ ನಂತರ ಮುಂದೆ ಪ್ರಯಾಣ ಮಾಡಿದರು.